ನಮಸ್ತೆ ಬಂಧುಗಳೇ, ಎಲ್ಲಿಗೆ ಹೋಗ್ತಾ ಇದೀವಿ ಅನ್ಕೊಂಡ್ರ? ಈಗ ಮಡಿವಾಳದ ಶಿವನಾಂಕೇಶ್ವರ ಅನ್ನೋತಕ್ಕಂಥ ಒಂದು ದೇವಸ್ಥಾನ ಇದೆ. ಅಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಇವತ್ತು. ಆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ವಿಜಯ್ ಅವರೇ, ಇದು ಎಷ್ಟು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಹೋಗ್ತಿರೋ ದೇವಸ್ಥಾನಕ್ಕೆ? 800 ವರ್ಷದ ಇತಿಹಾಸ ಇದೆ. ಶಿವನಾಂಕರಿ ದೇವಸ್ಥಾನ ಅಂತ ಬಂಧುಗಳೇ, 800 ವರ್ಷದ ಇತಿಹಾಸ ಇದೆಯಂತೆ. ರಾಮನಗರದಿಂದ ಎಷ್ಟು ಕಿಲೋಮೀಟರ್ ಆಗ್ತಿದ್ದು? ರಾಮನಗರದಿಂದ ಒಂದು ಕನಕಪುರಕ್ಕೆ 29 ಕಿಲೋಮೀಟರ್, ಅಲ್ಲಿಂದ ಇಲ್ಲಿ 25 ಕಿಲೋಮೀಟರ್. ಅಲ್ಲಿಂದ 25 ಕಿಲೋಮೀಟರ್ ಆಗ್ತಿ ಇಲ್ಲಿಗೆ. ಕನಕಪುರದಿಂದ 25. ಬೆಂಗಳೂರಿಂದ ಒಂದು 80 ಕಿಲೋಮೀಟರ್. ಬೆಂಗಳೂರಿಂದ 80 ಕಿಲೋಮೀಟರ್ ಆಗತ್ತೆ ಈ ಜಾಗಕ್ಕೆ. ತುಂಬಾ ಹಳೆ ದೇವಸ್ಥಾನ ಇದು. ಕಲ್ಲಿನ ದೇವಸ್ಥಾನ ಅದು. ಇದು ಮಾಮೂಲಿ ಕಲ್ಲೊಂದು ದೇವಸ್ಥಾನ, ಕಲ್ಲೊಂದೇ ಇತಿಹಾಸ ಇರೋ ದೇವಸ್ಥಾನ ಈ ತರ ಮಾಡ್ಬಿಟ್ಟವ್ರೆ. ಎಂತ ಕೆಲಸ ಮಾಡ್ಬಿಟ್ಟು ಬಣ್ಣ ಹೊಡೆದು ಕಲ್ಲಿನ ಗುಣನೇ ಕಳ್ಕೊಂಡ್ಬಿಡ್ತು ದೇವಸ್ಥಾನದ್ದು. ಎಂತ ಲೊಕೇಶನ್ ಅಲ್ಲಿ ಇದೆ ದೇವಸ್ಥಾನ ಅಂದ್ರೆ ಅದ್ಭುತವಾಗಿದೆ. ದುಃಖಕರವಾದ ವಿಷಯ ಏನು ಅಂದ್ರೆ, ಈ ದೇವಸ್ಥಾನ ನೋಡ್ತಾ ಇದ್ದೀರಾ, ಇದು ಕಲ್ಲಿನ ದೇವಸ್ಥಾನ. 800 ವರ್ಷದ ಇತಿಹಾಸ ಇದೆ ಇದಕ್ಕೆ. ಕಲ್ಲಿನ ದೇವಸ್ಥಾನ ಆದ್ರೆ ಅದಕ್ಕೆ ಬಣ್ಣ ಹೊಡೆದು ಆ ಕಲ್ಲಿನ ಗುಣನೇ ಕಳ್ಕೊಂಡ್ಬಿಟ್ಟಿದೆ. ಕಲ್ಲಿನ ಮೇಲೆ ಬಂದು ಎಷ್ಟು ಅಬ್ಬಬ್ಬ ಅಂದ್ರೆ ಎಷ್ಟು ಇಂಚು ಸುಣ್ಣ ಹೊಡೆದವ್ರೆ ಹೆಂಗೆ ಕೂತಿದೆ ಅನ್ನೋದು ನೀವು ಬಗ್ದಂಗೆ ಅಲ್ಲಿ 1 ಇಂಚು ಅರ್ಧ ಇಂಚು ಕೂತಿರ್ಬೋದು. ಅಯ್ಯೋ ಇನ್ನೂ ಇದೆ, ಕೆರ್ದಂಗೆ ನೋಡಿ. ಒಂದು ಕಲೆ ಅನ್ನೋದು ಇದೆಯಲ್ಲ, ಕಲ್ಲಲ್ಲಿ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಂಥ ಶಿಲೆಗಳು ಒಂದು ಕಲ್ಲು ಏನಾರು ಫಾರಿನರ್ಸಿಗೆ ಸಿಕ್ಬಿಟ್ರೆ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಅದನ್ನು ಮ್ಯೂಸಿಯಂ ಮಾಡಿ ಇಟ್ಕೊಂತಾರೆ. ನಮ್ಮಲ್ಲಿ ಬೀದಿಲಿ ಬಿದ್ದಿದೆ ಇವೆಲ್ಲ ಕಲ್ಲುಗಳು, ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ನಮಗೆ. ನೋಡಿ, ಆ ಕಲ್ಲಿನ ಇದ್ರ ಮೇಲೆ ನಾವು ಸುಣ್ಣ ಹೊಡೆದು ಆ ಕಲ್ಲಿನ ಗುಣನೇ ಕಳೆದು ಬಿಟ್ಟಿದೀವಿ. ಆ ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಒಂದು ಜರಿ ಇದೆಯಂತೆ. ಆ ಜರಿ ನೋಡಕ್ ಹೋಗ್ತಾ ಇದೀವಿ ಈಗ. ಸಖತ್ ಚೆನ್ನಾಗಿದೆ, ಒಳ್ಳೆ ನೀರು ಅಂತ ನಮ್ಮ ನಾಗೇಶ್ ಅವರು, ವಿಜಯ್ ಅವರು ಎಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ಹೇಗಿದೆ ನೋಡಿ ಪ್ರದೇಶ, ಬೆಟ್ಟ ಗುಡ್ಡಗಳು, ಅದ್ಭುತವಾದಂಥ ಜಾಗ. 800 ವರ್ಷದ ಹಿಂದೆ ಇಲ್ಲಿ ಬಂದು ದೇವಸ್ಥಾನ ಕಟ್ತಾರೆ. ಇದು ಈಗಲೇ ಕಾಡು, ಆಗಿನ್ನೆಂಥ ಕಾಡಿರ್ಬೋದು ಇದು. ಅದು ಎಲ್ಲಿಂದ ಎತ್ಕೊಂಬಂದು ಕಲ್ಲು ಕಟ್ಟಿದ್ರು, ಶಿವ ದೇವ್ರಿಗೇ ಗೊತ್ತು. ಬನ್ನಿ ಹೋಗೋಣ. ಇದೇ ನೀರು ನೋಡಿ ಬಂದವಳು, ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ ನೀರು. ಬರೀ ನೀರು ಬಂದಿಲ್ಲ ಕೊಡ್ತಾರಲ್ಲ ನೋಡಿ. ನೋಡಿ ಅಲ್ಲಿ ಕುತ್ಕೊಂಡು ಆಗ್ಲೇ ಕುತ್ಕೊಂಡು ಕುಡಿತಾವ್ರ ಆಗ್ಲೇ ಅಲ್ಲಿ ಕುತ್ಕೊಂಡು. ಎಂತ ಸುಂದರವಾಗಿದೆ ಲೊಕೇಶನ್. ಇವು ಏನಾದ್ರು ಬಾಟ್ಲಿ ಗಿಟ್ಲಿ ಎಸೋದ್ರೆ ಇಲ್ಲಿ ಮಕ್ಕಳು ಈಗ ಆಟ ಆಡ್ತಾ ಇದಾವೆ, ಚುಚ್ಕೊಂಡ್ರೆ ಕಾಲಲ್ಲಿ. ಆ ದೇವಸ್ಥಾನದಿಂದ ಈಚೆ ಒಬ್ರು ಬರ್ತಾ ಇರ್ಲಿಲ್ಲ. ಮಾರಮ್ಮನ ದೇವಸ್ಥಾನ ಅದಲ್ಲ ಎಂಟ್ರಿಲಿ, ಅಲ್ಲಿಂದ ಈಚೆ ಈ ಕಡೆ ಡ್ರಿಂಕ್ಸ್ ಇಲ್ಲ, ಈ ನಾನ್ ವೆಜ್ ಅಲೋ ಇಲ್ಲ. ಈ ದೇವಸ್ಥಾನಕ್ಕೆ ನಾನ್ ವೆಜ್ ಡ್ರಿಂಕ್ಸ್ ಏನು ಅಲೋ ಇಲ್ಲ. ಈಗ ಹಂಗು ಬೆಳಿಗ್ಗೆ ಯಾರೋ ಒಬ್ರನ್ನ ಓಡಿಸಿದ್ರಂತೆ, ಮುಸ್ಲಿಮ್ಸ್ ಬಿರಿಯಾನಿ ತರ ಮಾಡಕ್ಕೆ, ಊಟ ಮಾಡಕ್ ಇಲ್ಲಿ ಬಂದಿದ್ರಂತೆ ಎಲ್ಲ ಗ್ಯಾಂಗು, ಓಡಿಸಿದ್ರಂತ. ಆಮೇಲೆ ಯಾರಾದ್ರೂ ಬಂದು ಅನುಭವಿಸಿ ಇದು ಇದ್ರಲ್ಲಿ ಎಂಜಾಯ್ ಮಾಡ್ಕೊಂಡೋಗಿ. ಬಟ್ ಈ ತರ ಎಲ್ಲ ಕುಡಿದು ಬಾಟ್ಲಿ ಗಿಟ್ಲೆ ಎಷ್ಟು ಪ್ಲಾಸ್ಟಿಕ್ ಎಲ್ಲ ಎಷ್ಟು ದಯವಿಟ್ಟು ಹೋಗ್ಬಿಡಿ. 800 ವರ್ಷದ ಇತಿಹಾಸ ಇದೆಯಂತಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೀರು ಸ್ವರ್ಗ ನೋಡಿ. ಅದು ನೀರು ಕಾಲಿಗೆ ಟಚ್ ಆಗ್ತಿದ್ರೆ ಅದು ಫ್ರೆಶ್ ಹೆಂಗ್ ಗೊತ್ತಾಗುತ್ತೆ ನಮಗೆ. ಹೇಗಿದೆ ನೋಡಿ, ಫ್ರೆಶ್. ಎಷ್ಟು 2 ಅಡಿ ಆಳ ಇದೆ ಈ ಕಡೆ, ಆದ್ರೂ ನೆಲ ಕಾಣಿಸ್ತಾ ಇದೆ ನೀಟಾಗಿ. ಅಷ್ಟು ಫ್ರೆಶ್ ಆಗಿದೆ ವಾಟರ್. ಮಲೆನಾಡು ಥರನೇ ಫೀಲ್ ಆಗ್ತಿದೆ ಅಲ್ವಾ? ಎಷ್ಟು ಫ್ರೆಶ್ ಆಗಿದೆ ನೋಡಿ. ಧರ್ಮಸ್ಥಳದ ಕಡೆ ಹೋದಾಗೆಲ್ಲ ಫೀಲ್ ಆಗುತ್ತಲ್ಲ, ಆ ಥರ ಆಗ್ತಿದೆ. ಸದ್ಯ ಜಾಗಗಳನ್ನ ಇನ್ನೂ ಯಾರಿಗೂ ಪ್ರಚಾರ ಅಷ್ಟಾಗಿಲ್ವಾ ಅಂತ ಮಾಡೋದೇ ಬೇಡ ಅಂತ ನನಗೇನು. ಇದನ್ನ ಹಾಳು ಮಾಡಾಕ್ಬಿಡ್ತಾರೆ ಸರ್. ಇದು ನೋಡಿ ಹಿಂಗೆ ಇದೆ. ಇಲ್ಲಿ ನೀವು ಆಗ್ತಡಿಗೆ ಏನು ಮಾಡ್ತಾರೆ ಗೊತ್ತಾ? ಬಂದ್ಬಿಡ್ತಾರೆ ಅಂತೀರಾ? ಇದು ಒಳ್ಳೆ ಐಸೋಲೇಟೆಡ್ ಪ್ಲೇಸ್ ಸರ್. ಬಟ್ ಇಲ್ಲ, ಈ ಜಾಗಗಳು ಗೊತ್ತಾಗಲಿ, ಪ್ರಚಾರ ಆಗ್ಲಿಲ್ಲ ಅಂದ್ರೂ ಇಲ್ಲಿ ಹೇಳ್ಬಿಡ್ಬೇಕು. ಇಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಿ ಯಾರು ಹೋಗ್ಬಾರ್ದು ದೇವಸ್ಥಾನ. ಅದೇ ನೋಡಿ, ಬಂದು ಯಾರೋ ಒಬ್ರು ಚಿಪ್ ಏನೋ ಪ್ಲಾಸ್ಟಿಕ್ ಎಸ್ತೋಗವ್ರೆ. ಇನ್ನು ಅದನ್ನ ಎತ್ತೋದ್ರೆ ಯಾರು? ಅದೇ ನಾವೇ ಎತ್ತುತ್ತೀವಿ. ಸದ್ಯದ ಒಂದಾಗಿರೋದ್ರಿಂದ ತೊಂದರೆ ಇಲ್ಲ. ಯಾವ್ಯಾವುದೋ ಜಾಗದಿಂದ ಯಾವುದಾದ್ರು ಪೈಪ್ ಒಳಗಿಂದ ಹರಿದು ರೆಸ್ಟ್ ಇರುತ್ತೋ ಏನಿರುತ್ತೋ ಗಲೀಜು, ಅದೆಲ್ಲ ಬೆಂಗಳೂರೊಳಗೆ ತಗೊಂಡ್ಬಂದಿರ್ತೀವಿ. ಎಲ್ಲಿಂದನೋ ಬಂದಿರ್ತವೆ. ಅದನ್ನು ನಾವು ಇನ್ನೊಂದು ಹಾಕಿ ಯಾವುದೇನೋ ಫಿಲ್ಟ್ರು ಅದು ಇದು ಅಂತ ಹಾಕಿ ತಗೊಂಡು ಕುಡಿತೀವಿ. ಅದು ಹಾಳಾಗಿರೋ ನೀರು. ಆ್ಯಕ್ಚುಲಿ ಇಲ್ಲಿ ಫ್ರೆಶ್ ಆಗಿ ನೀರು ಹರಿದಾಗ ಆ ಫ್ರೆಶ್ನೆಸ್ ಏನಿರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ. ಆ ಫಿಲ್ಟ್ರ್ ಆಗೋದು ನೀರು ಹರಿದಾಗಲೇ. ಈ ಮರಗಳ ಕೆಂಡದಲ್ಲಿ ಈ ಫಿಲ್ಟ್ರು ಅಂತ ತಗೊಂಡ್ರು ನೀವು ನೋಡ್ಬೋದು. ಅದು ಕೆಂಡ ಅಂತ ಬರುತ್ತೆ. ಅದು ಕೆಂಡ ಇರ್ತಾವಲ್ಲ, ಕೋಲು. ಫಿಲ್ಟ್ರೊಳಗೂ ಕೂಡ ಅದೇ ಕೋಲ್ ಇರ್ತವೆ. ಆ್ಯಕ್ಚುಲಿ ಕೋಲ್ ಹಾಕಿರ್ತಾರೆ, ಮರಳು ಹಾಕಿರ್ತಾರೆ. ಆ ಥರ ಇದು ಹಾಕಿದಾಗಲೇ ಫಿಲ್ಟರ್ ಆಗಿ ಬರೋದು. ಇಲ್ಲಿ ನ್ಯಾಚುರಲ್ ಆಗಿ ಈ ಜಾಗದಲ್ಲಿ ನೀವು ನೋಡ್ಬೋದು, ಮರಳಿದೆ. ಇದ್ರಾಗಿ ನೀರೆಲ್ಲ ನೀಟಾಗಿ ಫಿಲ್ಟ್ರ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇ ನೋಡಿ, ಈ ನೀರು ಇದೆಯಲ್ಲ ಇದು ಸ್ವಲ್ಪ ಆ್ಯಕ್ಚುಲಿ ಎಷ್ಟು ಫ್ರೆಶ್ ಆಗಿದೆ ವಾಟರ್ ಅಂತ ನೋಡಿ. ಆರಾಮಾಗಿ ಕುಡಿಬೋದು.
ಅನುಭವಿಸ್ಕೊಂಡು ಕುಡಿಬೇಕು ಇಕ್ಷಿ ಅಲ್ವಾ? ಎಷ್ಟು ಚೆನ್ನಾಗಿದೆ. ಅಬ್ಬಾ, ಈ ಕಡೆ ಜರಿ ಇದೆಯಾ? ಇದು ನೀರೆಲ್ಲ ಹಿಂಗ್ ಹೋಗಿ ಈ ಕಡೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲಿಂದ ಕೆಳಗಡೆ ಬೀಳುತ್ತೆ. ಸೊ ಬಿದ್ದ ಆದ್ಮೇಲೆ ಡೈರೆಕ್ಟ್ ಇದು ಸಂಗಮ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಹೌದಾ? ಹಂಗಂದ್ರೆ ಈ ಕಡೆ ಆ ಕಡೆ ಹೋದ್ರೆ ಜರಿನೂ ಇದೆ, ಲೇಡೀಸ್ ಎಲ್ಲ ಇದ್ದಾರೆ ಬಂಧುಗಳೇ. ಹಾಗಾಗಿ ನಾವು ಆ ಕಡೆ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಹೋಗಲ್ಲ. ನಾವು ನಿಮಗೆ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡ್ದಂಗೆ ನಾವು ಹೋಗಿದ್ದ ಜಾಗದಲ್ಲಿ ಕಸ ಎತ್ತುತ್ತೀವಿ ಅಂತ ಹೇಳಿದ್ವಿ. ನಮ್ಮ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇಲ್ಲಿ ಬಿದ್ದಂಥ ಕಸಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವೆಲ್ಲ ಏನು ಮೆಸೇಜ್ ಕೊಡ್ತೀರಾ ಈಗ ಬಂದವ್ರಿಗೆ? ಬನ್ನಿ, ಊಟ ಮಾಡ್ತೀರಾ, ಊಟ ಮಾಡಿದ್ಮೇಲೆ ಇದನ್ನೆಲ್ಲ ಎಷ್ಟೋಗೋದು, ಅದು ಕುಡಿದ್ಬಿಟ್ಟು ಬಾಟ್ಲಿ ಬಿಟ್ಟು ಹೋಗೋದು. ದಯವಿಟ್ಟು ಕುಡಿಬೇಡಿ. ಇಲ್ಲಿ ಮಾಂಸಾಹಾರ ಸೇವನೆ ಇಲ್ಲ, ಕುಡಿಯೋದಿಲ್ಲ, ಯಾವುದೂ ಇಲ್ಲ ಇಲ್ಲಿ. ಒಬ್ಬರೇ ಮಾಡಿದ್ರೆ ಅದು ಸರಿ ಹೋಗಲ್ಲ ಅಲ್ವಾ? ಅಲ್ಲ, ಅದು ನೋಡಿ ನೀವು ಅಷ್ಟೇ, ಮಗು ಡೈಪರ್ನ ಎಸಿದಂಗೆ ಎಷ್ಟು ನೀಟಾಗಿ ತಗೊಂಡು ಹೋಗ್ತಿದ್ರಾ. ಅಲ್ಲೆಲ್ಲ ಬಂದ್ರು ಮಕ್ಕಳು ಸ್ನಾನ ಮಾಡಿ ಡೈಪರ್ನು ಬಿಚ್ಚಿ ಅಲ್ಲಲ್ಲೇ ಎಸ್ತೋಗ್ತಾರೆ. ನೋಡಿ ಎಂತ ಪರಿಸರನೆಲ್ಲ ಹಾಳು ಮಾಡೋಗ್ತೀವಿ. ತುಂಬಾ ಒಳ್ಳೇದಮ್ಮ, ನಿಮ್ಗೂ ಅದ್ರ ಅರಿವು ಇದೆಯಲ್ಲ. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಲೆಲ್ಲ ಎಷ್ಟೋಗಿರೋದು. ನೋಡಿ ಸ್ಲಿಪ್ಪರ್ಗಳು. ಸ್ಲಿಪ್ಪರ್ ಯಾರೋ ಹಾಕೊಳ್ಳೋದು ಇಲ್ಲ, ಹಾಳಾಗಿರೋದು. ಇನ್ನೇನು ಮಾಡ್ತೀರಾ, ಯಾರು ಎಸಿತಾರೆ ಇದನ್ನ? ಕ್ಲೀನಿಂಗ್ ಚಾಲೆಂಜ್ ಅಂತ ನಾವು ಏನು ಚಾಲೆಂಜ್ ತಗೊಂಡಿದ್ವಿ, ಹಾಗೆ ನಾವು ಬಂದಾಗ ಇವತ್ತು ಕೈಲಿ ಕವರ್ ಇರಲಿಲ್ಲ. ಸಾಧ್ಯ ಆದಷ್ಟು ನಮ್ಮ ಕೈ ಸಿಕ್ಕಿದಂಥ ನಮ್ಮ ಕೈಲಿ ಆದಷ್ಟು ಇಷ್ಟು ಕಸ ಕ್ಲೀನ್ ಮಾಡೋಕ್ಕಾಯ್ತು ನಮಗೆ. ಇದನ್ನು ಡಸ್ಟ್ಬಿನ್ ಮಾಡಿದ್ದಾರೆ, ಇಲ್ಲಿ ಒಂದು ಜಾಗಕ್ಕೆ ಬಂದು ಇಲ್ಲಿ ಹಾಕ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಹಿಂಗೆ ಸುಡಬಾರ್ದು, ಪರಿಸರ ಹಾಳಾಗುತ್ತಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಅಟ್ಲೀಸ್ಟು ಏನೋ ಒಂದು ಪ್ಲಾಸ್ಟಿಕ್ ಕಡಿಮೆ ಆಗುತ್ತೆ ಇದರಲ್ಲಿ. ನೋಡಿ, ದೇವಸ್ಥಾನಕ್ಕೆ ಬನ್ನಿ, ಆರಾಮಾಗಿ ಬಂದು ಹೋಗಿ. ಅದ್ರ ಕ್ಲೀನಿಂಗ್ ಚಾಲೆಂಜ್ ಅಂತ ನಾವೇನು ಚಾಲೆಂಜ್ ಹಾಕೊಂಡಿದ್ದೀವಿ, ಸಾಧ್ಯ ಆದಷ್ಟು ನಿಮ್ಮ ಹೋಗಿದ್ದ ಜಾಗದಲ್ಲಿ ಆ ಕ್ಲೀನಿಂಗ್ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಕ್ಲೀನಿಂಗ್ ಚಾಲೆಂಜ್ ತಗೊಂಡು ಸಾಧ್ಯ ಆದಷ್ಟು ಕ್ಲೀನ್ ಮಾಡ್ಕೊಂಡು ಬನ್ನಿ. ಇಂಥ ಜಾಗ ನಿಮ್ಮ ಕೈಲಾದಷ್ಟು ನಿಮ್ಮ ಕೈಲಿ ಒಂದು ಕವರ್ ಆಗುತ್ತಾ ಎತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಒಂದು ಕ್ಲೀನಿಂಗ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ನಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸತೀಶ್ ಹಿರೇಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲಲ್ಲಿ ಹೋಗಿ ವಿಡಿಯೋ ಸೆಕ್ಷನಲ್ಲಿ ನೀವು ಬ್ರೌಸ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಈಸಿಯಾಗಿ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸತೀಶ್ ಹಿರೇಗೌಡ ಅಂತ ಒಂದು ಅಕೌಂಟ್ ಇದೆ, ಅದರಲ್ಲಿ ನೀವು ನಮ್ಮನ್ನು ಫಾಲೋ ಕೂಡ ಮಾಡ್ಬೋದು. ಹಾಗಂತ ಹೇಳ್ತಾ ಇನ್ನೇನು ಜಾಸ್ತಿ ಹೇಳೋಕೆ ಏನೂ ಇಲ್ಲ ಬಂಧುಗಳೇ. ಈ ಜಾಗ ತುಂಬ ಅದ್ಭುತವಾಗಿದೆ, ಬಂದು ನೋಡಿ. ಹಂಗಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.